ಸೈಯದ್ ಡಾಕ್ಟರ್ ಅಬೂಬಕರ್ ವಲಿಯುಲ್ಲಾಹಿ ಇವರ ಉರೂಸ್ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಎಲಿಯಾ ಜುಮಾ ಮಸೀದಿಯ ಅಧ್ಯಕ್ಷರಾದಂತಹ ಅಲ್ತಾಫ್ ಮುಸ್ಲಿಯಾರ್ ರವರೇ, ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಉಲೆಮಾಗಳೇ, ರಾಜಕೀಯ ನೇತಾರರೇ, ಸಾಮಾಜಿಕ ಹೋರಾಟಗಾರರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಎಲ್ಲ ಸಹೋದರ ಸಹೋದರಿಯರೇ, ಯುವಕರೇ, ಯುವತಿಯರೇ, ಬಹಳ ಆಧ್ಯಾತ್ಮಿಕವಾದಂತಹ ನಮ್ಮನ್ನ ಸೃಷ್ಟಿಕರ್ತನ ಕಡೆಗೆ ಮುಖ ಮಾಡುವಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಒಂದು ಸೇರಿದ್ದೇವೆ. ಇದೇ ರೀತಿ ಸೃಷ್ಟಿಕರ್ತನು ನಮ್ಮೆಲ್ಲರನ್ನ ಅವನ ಸ್ವರ್ಗೋದ್ಯಾನದಲ್ಲಿ ಒಂದು ಸೇರಿಸಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಪ್ರಪ್ರಥಮವಾಗಿ ಈ ಒಂದು ಉರೂಸ್ ಸಮಿತಿಯ ಸಂಘಟಕರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಉರೂಸ್ ಸಮಾರಂಭಗಳು ಅಥವಾ ಧಾರ್ಮಿಕ ಕಾರ್ಯಕ್ರಮಗಳು ಹೀಗೆ ನಡೆದು ಹೋಗ್ತದೆ. ಜನಸಂದಣಿ, ಅದೇ ರೀತಿ ಕೆಲವೊಂದು ಭಾಷಣಗಳು, ಆಧ್ಯಾತ್ಮಿಕವಾದಂತಹ ಮಾತುಗಳು, ಇವೆಲ್ಲವೂ ನಡೆದು ಒಂದು ಧಾರ್ಮಿಕ ಚಟುವಟಿಕೆಯ ರೂಪದಲ್ಲಿ ನಾವು ನಡೆಸ್ತೇವೆ. ಆದರೆ ಅಂತಹ ಒಂದು ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಸರ್ವಧರ್ಮೀಯರನ್ನ ಒಟ್ಟು ಸೇರಿಸಿಕೊಂಡು ಒಂದು ನಾಡಿನ ಸೌಹಾರ್ದತೆಗಾಗಿ, ನಾಡಿನಲ್ಲಿ ಪರಸ್ಪರ ಪ್ರೀತಿ, ವಾತ್ಸಲ್ಯ ಮತ್ತು ಗೌರವದೊಂದಿಗೆ ಬದುಕುವಂತಹ ಒಂದು ಸಂದೇಶವನ್ನ ನೀಡುವಂತಹ ಸಲುವಾಗಿ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನ ಮರೆತು, ಸಂಘಟನಾ ಭೇದ ಭಾವಗಳನ್ನ ಮರೆತು, ಜಾತಿ, ಧರ್ಮ, ಮತ, ವರ್ಗ ಇವೆಲ್ಲವನ್ನ ಮರೆತು ಸರ್ವರನ್ನು ಒಳಗೊಂಡು ಸಮಾಜದ ಮುಂದೆ ನಾವೆಲ್ಲರೂ ಒಂದು ಅನ್ನುವಂತಹ ಆ ಸಂದೇಶವನ್ನ ಸಾರುವಂತಹ ಒಂದು ಸೌಹಾರ್ದ ಸಂಗಮ ನಿಜಕ್ಕೂ ಅಭಿನಂದನಾರ್ಹ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ. ಪ್ರಸಕ್ತ ಕಾಲದ ಬೇಡಿಕೆಯೂ ಕೂಡ ಆಗಿರ್ತದೆ. ನಾವೆಲ್ಲರೂ ಪರಸ್ಪರ ನಂಬಿಕೆ, ವಿಶ್ವಾಸಗಳನ್ನ ಕಳೆದುಕೊಂಡು ಬದುಕ್ತಾ ಇರುವಂತಹ ಒಂದು ಸಮಾಜದಲ್ಲಿದ್ದೇವೆ. ಹಿಂದೂ ಸಹೋದರರನ್ನ ಕಂಡ್ರೆ ಮುಸಲ್ಮಾನರಿಗೆ ಏನೋ ಒಂದು ಸಂಶಯದ ಭಾವ, ಮುಸ್ಲಿಂ ಸಹೋದರರನ್ನ ಕಂಡ್ರೆ ಹಿಂದೂ ಸಮುದಾಯದವರಿಗೆ ಏನೋ ಒಂದು ಸಂಶಯಾಸ್ಪದವಾದಂತಹ ಒಂದು ವಕ್ರನೋಟ, ಕ್ರೈಸ್ತ ಸಮುದಾಯವನ್ನ ಕಂಡ್ರೆ ಇನ್ನೊಂದು ಸಮುದಾಯದವರಿಗೆ ಆಗ್ಲಿಕ್ಕಿಲ್ಲ. ಇದೇ ರೀತಿ ಪರಸ್ಪರ ಧರ್ಮಗಳ ವಾಕ್ಸಮರ ಅಥವಾ ಸಂಶಯಾಸ್ಪದವಾದಂತಹ ನಡೆಗಳು ಇವತ್ತು ನಮ್ಮನ್ನ ಭಿನ್ನವಾಗಿಸ್ತಾ ಇದೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಆಲೋಚನೆ ಮಾಡಬೇಕಾದಂತಹ ವಿಚಾರ, ನಮ್ಮ ಪೂರ್ವಿಕರು ಯಾವ ರೀತಿ ಬಾಳಿ ಬದುಕ್ತಾ ಇದ್ರು, ನಾವಿವತ್ತು ನಂಬಿಕೊಂಡಿರ್ತಕ್ಕಂತಹ ಅಥವಾ ವಿಶ್ವಾಸವನ್ನ ಇರಿಸಿರ್ತಕ್ಕಂತಹ ನಮ್ಮ ಧರ್ಮ ಈ ವಿಚಾರದಲ್ಲಿ ಯಾವ ಸಂದೇಶವನ್ನ ನೀಡಿದೆ ಅನ್ನುವುದರ ಬಗ್ಗೆ ನಾವು ಒಮ್ಮೆ ಆತ್ಮಾವಲೋಕನವನ್ನ ಮಾಡಬೇಕಾಗಿದೆ. ಅದನ್ನ ಆತ್ಮಾವಲೋಕನ ಮಾಡಿದಂತಹ ಸಂದರ್ಭದಲ್ಲಿ ಉದಾಹರಣೆಗೆ ಹೇಳುದಿದ್ರೆ, ಇಸ್ಲಾಂ ಧರ್ಮದ ಬಹಳ ಸ್ಪಷ್ಟವಾದಂತಹ ಒಂದು ಪ್ರವಾದಿಯ ವಚನ ಇದೆ. ನನ್ನ ನೆರೆಮನೆಯವನು ಹಸಿದಿರುವಾಗ ಯಾರಾದ್ರೂ ಒಬ್ಬ ಮುಸಲ್ಮಾನ ಹೊಟ್ಟೆ ತುಂಬ ಉಂಡು ಮಲಗ್ತಾನೆ ಅಂತ ಹೇಳಿದ್ರೆ ಅವನು ನನ್ನ ಸಮುದಾಯದವನು ಅಲ್ಲ ಅನ್ನುವಂತಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಒಂದು ವಚನ ಎಷ್ಟು ಸ್ಪಷ್ಟತೆ ಇದೆ. ಯಾವುದೇ ಒಂದು ಧರ್ಮದವರನ್ನ, ನಿನ್ನ ನೆರೆಮನೆಯವನು ಮುಸ್ಲಿಂ